ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಮನೆಗೆ ಮುತ್ತಿಗೆಗೆ ಪ್ರಯತ್ನ ಮಾಡಲಾಗಿದೆ. ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮುತ್ತಿಗೆಗೆ ಪ್ರಯತ್ನಿಸಿದ್ದಾರೆ. ಒಳ ಮೀಸಲಾತಿಯ ಬ್ಯಾಕ್ಲಾಗ್ ಆರೋಪ ಹಾಗೂ ಬಡ್ತಿಗೆ ವಿಳಂಬ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಈಗ ಕೇಳಿ ಬರ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಪ್ರೊಟೆಸ್ಟ್ ನಡೆಸುವಂತಹ ಸಂದರ್ಭದಲ್ಲಿ ಮನೆಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನಗಳು ಕೂಡ ನಡೆದಿದೆ. ಆ ಸಂದರ್ಭದಲ್ಲಿ ಪೊಲೀಸರು ಆಗಮಿಸಿ ಆ ನಂತರದಲ್ಲಿ ಅವರನ್ನ ಪ್ರತಿಭಟನಾಕಾರರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ಎಲ್ಲ ಅಂಶಗಳನ್ನು ಉದ್ದೇಶಪೂರ್ವಕವಾಗಿ ಮಹದೇವಪ್ಪ ಮತ್ತು ಅವರ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುವಂತ ಎಲ್ಲರೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಎಲ್ಲ ಅಂಶಗಳು ಜಾರಿ ಆಗಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮಹದೇವಪ್ಪ ಬೇರೆ ಸಚಿವರು ನೇಮಕ ಮಾಡಬೇಕು. ಒಳ ಮೀಸಲಾತಿ ಸಂಪೂರ್ಣವಾಗಿ ಅನುಷ್ಠಾನ ಮಾಡಬೇಕು. ವಿರೋಧಿ ಮಾನವಪ್ಪನಿಗೆ ಮಾದಿಗರ ವಿರೋಧಿ ಮಾದೇವಪ್ಪನಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದಷ್ಟು ಆರೋಪಗಳ ಜೊತೆಯಲ್ಲಿ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಥವಾ ಏನೆಲ್ಲ ಆಗ್ರಹಗಳನ್ನ ಮಾಡ್ತಾ ಇದ್ದಾರೆ ಹೋರಾಟಗಾರರು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಬಸವರಾಜ್. ಅಶ್ವಿನಿ, ಬಹಳ ಪ್ರಮುಖವಾಗಿ ಒಳ ಮೀಸಲಾತಿ ಹೋರಾಟ ಬಹಳ ವರ್ಷಗಳಿಂದ ನಡೀತಾ ಇತ್ತು. ಇದೇ ವರ್ಷ ಅವರಿಗೆ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಇನ್ನೂ ಕೂಡ ಸರಿಯಾದ ಸಮರ್ಪಕವಾಗಿ ಜಾರಿ ಮಾಡಲಾಗ್ತಾ ಇಲ್ಲ. ಅದರಲ್ಲೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಮಹದೇವಪ್ಪನವರ ಹಸ್ತಕ್ಷೇಪ ಇರೋದ್ರಿಂದ ನಮಗೆ ಸರಿಯಾಗಿ ಮೀಸಲಾತಿ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ. ಇದರ ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳಿರಬಹುದು ಮತ್ತು ಬಡ್ತಿ ಇರಬಹುದು, ಇವೆರಡೂ ಕೂಡ ಆಗ್ತಾ ಇಲ್ಲ. ನಮಗೆ ಮೀಸಲಾತಿ ಏನು ಒಳ ಮೀಸಲಾತಿ ಏನು ಹಂಚಿಕೆ ಮಾಡಿಕೊಡಲಾಗಿದೆ ಅದರ ಅನ್ವಯ ನಮಗೆ ಈ ಸೌಲಭ್ಯಗಳು ಸಿಗ್ತಿಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪನ ಮಾಡಿ ಈಗ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಸಚಿವರಾದಂಥ ಮಹದೇವಪ್ಪನವರ ಮನೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಲಾಯಿತು. ಬೆಳಗ್ಗೆಯಿಂದಲೂ ಕೂಡ ಪೊಲೀಸ್ ಭದ್ರತೆ ಸಾಕಷ್ಟು ಇರೋ ಕಾರಣಕ್ಕಾಗಿ ಅಲ್ಲಲ್ಲಿ ಒಂದೊಂದು ಗುಂಪುಗಳಾಗಿ ಆ ಹೋರಾಟ ಸಮಿತಿಯ ಸದಸ್ಯರು ಬಂದಿದ್ದರು. ಅವರನ್ನು ಪೊಲೀಸರು ಕೂಡ ಗುರುತಿಸಿ ಒಂದಷ್ಟು ಹೊರಗಡೆ ಕಳಿಸುವಂಥ ಕೆಲಸಗಳಾಗಿತ್ತು. ಆದಾಗ್ಯೂ ಕೂಡ ಈ ಹೋರಾಟ ಸಮಿತಿಯ ಸದಸ್ಯರು ಒಂದು ಗುಂಪಾಗಿ ಬಂದು ಮಹದೇವಪ್ಪನವರ ಮನೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದರು. ಮಹದೇವಪ್ಪನವರ ವಿರುದ್ಧ ಒಂದು ಧಿಕ್ಕಾರ ಕೂಗುವಂಥ ಪ್ರಯತ್ನವನ್ನು ಮಾಡಿದರು.
ಜೊತೆಗೆ ಮಾದಿಗರ ವಿರೋಧಿ ಮಹದೇವಪ್ಪನವರು ನಮ್ಮ ಸೌಲಭ್ಯವನ್ನು ಕಿತ್ಕೊಳ್ತಾ ಇದ್ದಾರೆ, ನಮಗೆ ಬರಬೇಕಾದಂತಹ ಏನು ಮೀಸಲಾತಿ ಇದೆ ಆ ಮೀಸಲಾತಿ ಅನ್ವಯ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕಿತ್ಕೊಳ್ತಾ ಇದ್ದಾರೆ ಅನ್ನೋಂಥ ಧಿಕ್ಕಾರವನ್ನು ಕೂಗಿದ್ರು. ಈ ಸಂದರ್ಭದಲ್ಲಿ ಅಲರ್ಟ್ ಆದಂತಹ ಪೊಲೀಸ್ ಅವರನ್ನು ವಶಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದರು. ಆದಾಗ್ಯೂ ಕೂಡ ಸಚಿವರಾದಂಥ ಮಹದೇವಪ್ಪನವರ ಮನೆಗೆ ಒಳ ಮೀಸಲಾತಿ ಹೋರಾಟ ಸಮಿತಿಯ ಸದಸ್ಯರು ಮುತ್ತಿಗೆ ಹಾಕಿ ಒಂದಷ್ಟು ಪ್ರತಿಭಟನೆ ಮಾಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಅಶ್ವಿನಿ. ರೈಟ್ ಬಸವರಾಜ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಮಳೆ ನಿಂತಿತು ಅಂತ ಅಂದ್ಕೊಂಡ್ರೂ ಕೂಡ ಆ ಮಳೆಯ ನಂತರದ ಒಂದಷ್ಟು ಅವಾಂತರಗಳು. ಅದೇ ರೀತಿಯಲ್ಲಿ KHP ಕಾಲೋನಿ ಇಲ್ಲೂ ಕೂಡ ಅವಾಂತರ ಆಗಿದೆ. ಮಂಡ್ಯದಲ್ಲಿ ಭಾರಿ ಮಳೆ, JSS ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ. ಇಲ್ಲಿ ಇರುವಂತಹ KHP ಕಾಲೋನಿಯಲ್ಲಿ ಮಳೆ ಅವಾಂತರವನ್ನ ತಂದೊಡ್ಡಿದೆ. JSS ಪಬ್ಲಿಕ್ ಸ್ಕೂಲ್ಗೆ ಜಲ ದಿಗ್ಬಂಧನ ಉಂಟಾಗಿದೆ. ಶಾಲಾ ಮೈದಾನ, ವಾಹನಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ. ಬಡಾವಣೆಯ ಹಲವು ಮನೆಗಳು ಕೂಡ ಜಲಾವೃತ. ಇಲ್ಲಿ ಶಾಲೆಗೆ ಹೋಗೋದಕ್ಕಾಗ್ತಾ ಇಲ್ಲ, ಶಾಲೆಯಿಂದ ಬರೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಶಾಲೆಗೆ ಈಗ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ನೀರಿನಲ್ಲಿ ವಾಹನಗಳು ಮುಳುಗಿದೆ, ಮನೆಯಿಂದ ಹೊರಗೆ ಬರೋದಕ್ಕಾಗದೆ ಜನ ಪರದಾಡ್ತಾ ಇದ್ದಾರೆ. ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೂ ಆಗ್ತಾ ಇಲ್ಲ, ಶಾಲೆಯಿಂದ ಕರ್ಕೊಂಡು ಬರೋದಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ಶಾಲೆಗೆ ರಜೆ ಘೋಷಣೆ ಮಾಡಿದ್ದಾರೆ. ಇಡೀ ಶಾಲೆಗೆ ಜಲ ದಿಗ್ಬಂಧನ, ಅದರ ಜೊತೆಯಲ್ಲಿ ಶಾಲೆಯ ಆವರಣ, ಜೊತೆಯಲ್ಲಿ ವಾಹನಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, KHP ಕಾಲೋನಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರೋದು, ಅದರ ಜೊತೆಯಲ್ಲಿ ನೀರು ಕೂಡ ನಿಂತಿದೆ. ಮಂಡ್ಯದಲ್ಲಿ JSS ಶಾಲೆ ಇದು. ಆ ಶಾಲೆಯ ಆವರಣ ಎಲ್ಲವೂ ಕೂಡ ಮಳೆ ನೀರಿನಿಂದ ಆವೃತ ಆಗಿದೆ. ಕಳೆದ ರಾತ್ರಿ ಸುರಿದಂಥ ಭಾರಿ ಪ್ರಮಾಣದ ಮಳೆಯಿಂದಾಗಿ ಮಂಡ್ಯದ ಪ್ರತಿಷ್ಠಿತ ಶಾಲೆಗಳಲ್ಲೊಂದಾದಂಥ JSS ಪಬ್ಲಿಕ್ ಸ್ಕೂಲ್ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದ ಕೆರೆ ಅಂಗಳದಲ್ಲಿರುವಂಥ JSS ಪಬ್ಲಿಕ್ ಸ್ಕೂಲ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಇದರಿಂದಾಗಿ ಶಾಲೆಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಭಾರಿ ಪ್ರಮಾಣದ ನೀರು ಶಾಲೆಯ ಆವರಣಕ್ಕೂ ಕೂಡ ನುಗ್ಗಿರುವಂಥದ್ದು. ಈಗಾಗಲೇ ಅಲ್ಲೇನು ಸ್ಕೂಲ್ನ ಬಸ್ಗಳಿವೆ, ಅವು ಅಲ್ಲೂ ಕೂಡ ಗಮನಿಸ್ಬೋದು, ಟೈರ್ಗಳೆಲ್ಲ ಮುಳುಗಡೆ ಆಗಿವೆ. ಜೊತೆಗೆ ಸಾಕಷ್ಟು ಪ್ರಮಾಣದ ನೀರು ಮೈದಾನಕ್ಕೂ ಕೂಡ ನುಗ್ಗಿರುವಂಥದ್ದು. ಅದೇ ರೀತಿ ಸುತ್ತಮುತ್ತ ಅಂದರೆ ಶಾಲೆಯ ಸುತ್ತಮುತ್ತ ಅದೇ ರೀತಿ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಇಲ್ಲಿನ ಯುವಕರು ಅಂದರೆ ಬಡಾವಣೆಯ ಯುವಕರು ಹೊರಗಡೆ ಹೋಗಬೇಕು ಅಥವಾ ಯಾರಾದರೂ ಬಡಾವಣೆಗೆ ಒಳಗಡೆ ಬರಬೇಕು ಅಂತ ಅಂದರೆ ಇದೇ ರೀತಿ ನೀರಿನಲ್ಲಿ ನಡ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಹೇಳೋದಾದರೆ KHP ಕಾಲೋನಿ ಸೇರಿದಂತೆ ಮಂಡ್ಯದ ಹಲವೆಡೆ ಈ ರೀತಿ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆ ಸ್ಕೂಲ್ಗೆ ರಜೆ ಘೋಷಣೆ ಮಾಡಿದರೆ, ಇನ್ನೊಂದು ಕಡೆ ನಿವಾಸಿಗಳು ಹೈರಾಣ ಆಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.